ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎ ವಿ ಶೆಟ್ಟಿ ಚಾನಲ್. ನಾವು ಈಗಾಗಲೇ 2025-26ನೇ ಸಾಲಿಗೆ ಎಲ್ಲ ತರಗತಿಯ ಮಕ್ಕಳಿಗೆ ಶಾಲೆಯಲ್ಲಿ ಭೌತಿಕವಾಗಿ ಪುಸ್ತಕಗಳನ್ನು ಹಂಚಿದ್ದೀವಿ. ಅದನ್ನು ಈಗ SATS ಕರ್ನಾಟಕ ತಂತ್ರಾಂಶದಲ್ಲಿ ಆಯಾ BRC ಕಾರ್ಯಾಲಯದಿಂದ ಬಂದಿರುವಂತಹ DC ಬಿಲ್ ಕ್ರಿಯೇಟ್ ಮಾಡಿ ಕಳಿಸಿರ್ತಾರೆ. ಅದನ್ನು ನಾವು ರಿಸೀವ್ ಮಾಡ್ಕೊಂಡ್ಬಿಟ್ಟು ಚಾನಲನ್ನು ಜನ್ರೇಟ್ ಮಾಡಿಕೊಂಡು ಆ ಎಲ್ಲ ಪುಸ್ತಕಗಳು ಸರಿಯಾಗಿದೆನಾ ವೆರಿಫೈ ಮಾಡಿಕೊಂಡು ನಮ್ಮ ತರಗತಿಯ ಎಲ್ಲ ತರಗತಿಗಳ ಮಕ್ಕಳಿಗೆ ಸ್ಯಾಟ್ಸ್ನಲ್ಲಿ ಡಿಸ್ಟ್ರಿಬ್ಯೂಟನ್ನು ಮಾಡಬೇಕಾಗಿದೆ. ಸೊ ಅದಕ್ಕೋಸ್ಕರ ಅದು ಹೇಗೆ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್, ನನ್ನ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಇಂಥ ಮಾಹಿತಿಗಳನ್ನು ನೋಟಿಫಿಕೇಷನ್ ರೂಪದಲ್ಲಿ ಪಡೆಯಿರಿ ಹಾಗೂ ಲೈಕ್ ಆ್ಯಂಡ್ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲಿಗೆ ಯಾವುದಾದರೊಂದು ಬ್ರೌಸರ್ನ ಮೂಲಕ ನಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರಿಗೆ OTP ಬರುತ್ತೆ. ಸೊ ಅದನ್ನು ಹಾಕಿಬಿಟ್ಟು ನಾವು ನಮ್ಮ ಶಾಲಾ ಲಾಗಿನಲ್ಲಿ ಎಂಟ್ರಿ ಆಗಬೇಕು. ಅದಾದ ನಂತರ ಲೆಫ್ಟ್ ಸೈಡ್ ಡ್ಯಾಶ್ಬೋರ್ಡ್ ಕೆಳಗಡೆ ಇರುವಂತಹ ಮೆನು ನೇಮ್ಸಲ್ಲಿ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಅಂತ ಕಾಣಿಸ್ತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ. ಆಗ ಅದರಲ್ಲಿ ಬರುವಂತಹ ಸಬ್ಮೆನು ಆಪ್ಷನಲ್ಲಿ ರಿಸೀವ್ ಡೆಲಿವರಿ ಚಲನ್ ಅನ್ನು ಕ್ಲಿಕ್ ಮಾಡಬೇಕು. ಆಗ ರಿಸೀವ್ ಡೆಲಿವರಿ ಚಲನ್ ಡೀಟೇಲ್ ಅನ್ನುವಂತಹ ವಿಂಡೋ ನಿಮಗೆ ಕಾಣಿಸುತ್ತೆ. ಅಕಾಡೆಮಿಕ್ ಇಯರ್ 2025-26 ಅಂತ ಆಲ್ರೆಡಿ ತೆಗೆದುಕೊಂಡಿರುತ್ತೆ. ನಾವೀಗ ಈ ಏನು ಟೇಬಲ್ ಕಾಣಿಸ್ತಿದೆಯಲ್ಲ ಅದರಲ್ಲಿ BRCಯಿಂದ ಕ್ರಿಯೇಟ್ ಮಾಡಿದಂತಹ DC ಬಿಲ್ ಜನ್ರೇಟ್ ಆಗಿರುತ್ತೆ. ಅಲ್ಲಿ ಬ್ಲೂ ಕಲರಲ್ಲಿ ಕಾಣಿಸ್ತಿದೆಯಲ್ಲ ಅದನ್ನು ನೀವು ಕ್ಲಿಕ್ ಮಾಡಬೇಕು. ನಿಮಗೆ ಟೆಕ್ಸ್ಟ್ ಬುಕ್ ರಿಸೀವ್ ಸ್ಟ್ಯಾಂಡರ್ಡ್ ವೈಸ್ ಅನ್ನುವಂತಹ ಈ ವಿಂಡೋ ಓಪನ್ ಆಗುತ್ತೆ. ಇದರಲ್ಲಿ ನೀವು ನೋಡ್ಬೋದು ನಿಮ್ಮ ಶಾಲೆಯಲ್ಲಿರುವ ಎಲ್ಲ ತರಗತಿಗಳು ಬ್ಲೂ ಕಲರಲ್ಲಿ ಟಿಕ್ ಆಗಿರ್ತವೆ. ಆ ಎಲ್ಲ ತರಗತಿಗಳಿಗೆ ನೀವು ಈಗ ಟೆಕ್ಸ್ಟ್ ಬುಕ್ಕನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. ಸೊ ಈಗ ನಾನು ಮೊದಲನೇದಾಗಿ ಒಂದೊಂದು ಕ್ಲಾಸನ್ನು ತಗೊಳ್ತೀನಿ. ಮೊದಲನೇದಾಗಿ ಫಸ್ಟ್ ಸ್ಟ್ಯಾಂಡರ್ಡ್ ಮೇಲೆ ಅಂದರೆ ಬ್ಲೂ ಕಲರಲ್ಲಿರುವಂತಹ 1 ಅನ್ನು ಕ್ಲಿಕ್ ಮಾಡಿದಾಗ ಟೆಕ್ಸ್ಟ್ ಬುಕ್ ರಿಸೀವ್ ಟೈಟಲ್ ವೈಸ್ ಅಂತ ಬರುತ್ತೆ. ಇಲ್ಲಿ ನೀವು ಕೆಳಗಡೆ ನೋಡ್ಬೋದು, ಈ ಟೇಬಲ್ ಕಾಣಿಸ್ತಿದೆಯಲ್ಲ ಅದರ ಮೇಲೆ ರಿಸೀವ್ ಡೇಟ್ ಅಂತ ಬರುತ್ತೆ. ರಿಸೀವ್ ಡೇಟ್ ಅಂತ ಬಂದಾಗ ಅಲ್ಲಿ ಪಕ್ಕದಲ್ಲಿರುವಂತಹ ಕ್ಯಾಲೆಂಡರನ್ನು ನೀವು ಟಚ್ ಮಾಡಿದಾಗ ಕೆಳಗಡೆ ಫ್ರೈಡೇ June 6, 2025 ಅಂತ ಅಂದಿನ ಡೇಟ್ ನೀವು ಯಾವತ್ತು ಹಾಕ್ತಿರೋ ಅಂದಿನ ಡೇಟಲ್ಲಿ ಡಿಸ್ಪ್ಲೇ ಆಗಿರುತ್ತೆ. ಮೊಬೈಲ್ನಲ್ಲಿ ಹಾಕ್ತಿರ್ಬೇಕಾದ್ರೆ ನೀವು ಅದೊಂದನ್ನೇ ಟಚ್ ಮಾಡಿಬಿಟ್ಟು ಅದೇ ಡೇಟೇ ನೀವು ಹಾಕಬೇಕಾಗುತ್ತೆ. ಒಂದು ವೇಳೆ ನೀವು ಲ್ಯಾಪ್ಟಾಪ್ ಅಥವಾ ಸಿಸ್ಟಮಲ್ಲಿ ಏನಾದರೂ ಹಾಕ್ತಿರ್ಬೇಕಾದ್ರೆ ಅದರಲ್ಲಿ ನೀವು ಬೇಕಾದರೆ ಡೇಟನ್ನು ಚೇಂಜ್ ಮಾಡ್ಕೋಬೋದು. ಅದಕ್ಕಿಂತ ಹಿಂದೆ ಹಳೆಯದಾದಂತಹ ಡೇಟನ್ನು ಕೂಡ ನೀವು ಹಾಕ್ಬೋದು. ನೀವು ಯಾವತ್ತು ಟೆಕ್ಸ್ಟ್ ಬುಕ್ ರಿಸೀವ್ ಮಾಡ್ಕೊಂಡಿರ್ತೀರೋ ಆ ಡೇಟನ್ನು ಕೂಡ ಹಾಕ್ಬೋದು. ಬಟ್ ಮೊಬೈಲ್ನಲ್ಲಿ ಚೇಂಜ್ ಮಾಡೋಕ್ಕೆ ಆಗಲ್ಲ. ಸೊ ಅದನ್ನು ಟಚ್ ಮಾಡಿ ಯಾವತ್ತು ಹಾಕ್ತಿರೋ ಅದೇ ಡೇಟನ್ನು ಹಾಕಿ. ಅದಾದ ನಂತರ ಈಗ 1ನೇ ತರಗತಿಯ ಎಲ್ಲ ಟೈಟಲ್ಸ್ ಇಲ್ಲಿ ಕಾಣಿಸ್ತವೆ. ಆ ಎಲ್ಲ ಟೈಟಲ್ಸ್ ಸರಿಯಾಗಿದೆನಾ ಅಂತ ಒಂದು ಸಾರಿ ನೋಡ್ಕೊಳ್ಬೇಕು. ಟೈಟಲ್ ನೇಮನ್ನು ನೋಡ್ಕೊಂಡ ನಂತರ ನೀವು ಮುಂದೆ ಇರುವಂತಹ ಕಾಲಮ್ಸನ್ನು ನೋಡಿ ಎಸ್ಟಿಮೇಟೆಡ್ ಕ್ಲಾಸ್ ಸ್ಟ್ರೆಂತ್ ಇರುತ್ತೆ. ಸ್ಟ್ರೆಂತ್ ನೀವು ಸ್ಯಾಟ್ಸಲ್ಲಿ ಏನಿರುತ್ತೋ ಅದನ್ನೇ ಫೆಚ್ಚಾಗಿರುತ್ತೆ. ನೆಕ್ಸ್ಟ್ ಕ್ವಾಂಟಿಟಿ ಆಫ್ ಬುಕ್ಸ್ ನೀವು ಎಷ್ಟು ರಿಕ್ವೆಸ್ಟ್ ಮಾಡಿದ್ದೀರಾ ಅಂದರೆ ಲಾಸ್ಟ್ ಇಯರ್ ಗೆಸ್ ಮಾಡಿ ಹಾಕಿರ್ತೀರಲ್ಲ ಮುಂದಿನ ವರ್ಷ ಇಷ್ಟು ಸ್ಟ್ರೆಂತ್ ಆಗ್ಬೋದು ಅಂತ ಅದನ್ನು ತೋರಿಸುತ್ತೆ. ನೆಕ್ಸ್ಟ್ ನಂಬರ್ ಆಫ್ ಬುಕ್ಸ್ ಆಲ್ರೆಡಿ ರಿಸೀವ್ಡ್ ಎಟ್ ಸ್ಕೂಲ್ ಅದು 0 ಇದೆ. ನೆಕ್ಸ್ಟ್ ಟೋಟಲ್ ನಂಬರ್ ಆಫ್ ಬುಕ್ಸ್ ಬೀಯಿಂಗ್ ಸಪ್ಲೈಡ್ ಅಂದರೆ ಎಷ್ಟು ಬುಕ್ಸ್ ಸಪ್ಲೈ ಮಾಡಿದ್ದಾರೆ, ನೀವು ರಿಕ್ವೆಸ್ಟೆಡ್ ಮಾಡಿದಷ್ಟೇ ಸಪ್ಲೈ ಆಗಿರುತ್ತೆ. ಅದರಷ್ಟೇ ನೀವು ಟೋಟಲ್ ಬುಕ್ಸ್ ರಿಸೀವ್ಡ್ ಇನ್ ಗುಡ್ ಕಂಡೀಷನ್ ಕೂಡ ಇರುತ್ತೆ. ಅದರಷ್ಟು ತೊಗೊಂಡಿದ್ರೆ ನೀವು ಇಲ್ಲಿ ಹಾಕಬೇಕು. ಅದಕ್ಕಿಂತ ಹೆಚ್ಚು ಮಾತ್ರ ತೊಗೋಕ್ಕಾಗಲ್ಲ, ಅದರಷ್ಟು ತೊಗೋಬೋದು ಅಥವಾ ಅದಕ್ಕಿಂತ ಕಮ್ಮಿ. ನೀವು ಎಷ್ಟು ತೊಗೊಂಡಿರ್ತೀರ ಅದನ್ನು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಅದು ಆಲ್ರೆಡಿ ಅದರಷ್ಟು ಬುಕ್ಕನ್ನು ನಂಬರನ್ನು ಸೆಲೆಕ್ಟ್ ಮಾಡಿಕೊಂಡಿರುತ್ತೆ. ಅದು ಅದರಷ್ಟೇ ನೀವು ತೊಗೊಂಡಿದ್ರಿ ಅಂದರೆ ಏನು ಎಡಿಟ್ ಮಾಡೋದು ಬೇಕಿಲ್ಲ. ಈ ರೀತಿ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬಂದು ಸೇವ್ ಅಂತ ಕ್ಲಿಕ್ ಮಾಡಬೇಕು. ಆವಾಗ ದಿಸ್ ಈಸ್ ಎ ಫೈನಲ್ ಸಬ್ಮಿಟ್, ಪ್ಲೀಸ್ ವೆರಿಫೈ ಬಿಫೋರ್ ಸೇವ್ ಅಂತ ಕೇಳುತ್ತೆ. ಓಕೆ ಕೊಡಿ. ಆರ್ ಯು ಶೋರ್ ವಾಂಟ್ ಟು ಸೇವ್ ಅಂತ ಕೇಳುತ್ತೆ. ಮತ್ತೊಮ್ಮೆ ಓಕೆ ಕೊಡಿ. ಆಗ ನೀವು ಹಾಕಿರುವಂತಹ 1ನೇ ತರಗತಿಯ ಮಾಹಿತಿ ಸಂಪೂರ್ಣವಾಗಿ ಸೇವ್ ಆಗುತ್ತೆ. ಅದನ್ನು ನೀವಿಲ್ಲಿ ಮೇಲೆ ನೋಡ್ಬೋದು. ಈ ರೀತಿ ಗ್ರೀನ್ ಕಲರಲ್ಲಿ ಡಾಟಾ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ.
ಇದೇ ರೀತಿಯಾಗಿ ನೀವು ನಿಮ್ಮ ಶಾಲೆಯಲ್ಲಿರುವಂತಹ ಎಲ್ಲ ತರಗತಿಯ ಮಕ್ಕಳ ಟೈಟಲ್ ವೈಸ್ ಮತ್ತು ಸ್ಟೂಡೆಂಟ್ ವೈಸ್ ಕರೆಕ್ಟ್ ಇದೆನಾ ಅಂತ ನೋಡಿಬಿಟ್ಟು ಎಲ್ಲ ತರಗತಿಗಳನ್ನು ಕೂಡ ಸೇವ್ ಮಾಡ್ತಾ ಹೋಗಬೇಕು. ಇನ್ನೊಂದನ್ನು ತೋರಿಸ್ತೀನಿ. ನಾನೀಗ 2ನೇ ತರಗತಿಯನ್ನು ತಗೊಳ್ತಿದ್ದೀನಿ. ಈಗ ಆ ಡೇಟ್ ನೋಡಿ, ಆಲ್ರೆಡಿ ನೀವು ಒಂದು ತರಗತಿಗೆ ಹಾಕಿದ ಮೇಲೆ ಅದೇ ಡೇಟ್ ರಿಸೀವ್ ಡೇಟಲ್ಲಿ ಆಲ್ರೆಡಿ ಸೆಲೆಕ್ಟ್ ಆಗಿರುತ್ತೆ. ಸೊ ಮತ್ತೆ ಎಲ್ಲ ತರಗತಿಗಳಿಗೆ ಹಾಕಬೇಕಾದ ಅವಶ್ಯಕತೆ ಇಲ್ಲ. ಈ ತರಗತಿಯಲ್ಲಿ ಟೈಟಲ್ಸ್ ಎಷ್ಟಿದ್ದಾವೆ? 2ನೇ ತರಗತಿಯಲ್ಲಿ 8 ಟೈಟಲ್ಸ್ ಇದ್ದಾವೆ. ಅವು ಸರಿಯಾಗಿದೆನಾ ನೋಡ್ಕೊಳ್ಳಿ. ಆಮೇಲೆ ಸ್ಟ್ರೆಂತ್ ವೈಸ್ ನೀವು ಕೊಟ್ಟಿರುವಂತಹ ರಿಕ್ವೆಸ್ಟ್ ಮಾಡಿರುವಂತಹ ಬುಕ್ಸು, ಸಪ್ಲೈಡ್ ಬುಕ್ಸು ಮತ್ತು ಗುಡ್ ಕಂಡೀಷನಲ್ಲಿರುವಂಥ ಬುಕ್ಸ್ ಸೇಮ್ ಇದೆನಾ ನೋಡ್ಕೊಳ್ಳಿ. ಆನಂತರ ಸೇವ್ ಕೊಡಿ. ದಿಸ್ ಈಸ್ ಫೈನಲ್ ಸಬ್ಮಿಟ್, ಪ್ಲೀಸ್ ವೆರಿಫೈ ಅಂತ ಕೇಳುತ್ತೆ, ಓಕೆ ಕೊಡಿ. ಮತ್ತೊಮ್ಮೆ ಸೇವ್ ಕೇಳುತ್ತೆ, ಓಕೆ ಕೊಡಿ. ಆಗ ಮೇಲೆ ನಿಮಗೆ ಡಾಟಾ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ತೋರಿಸುತ್ತೆ. ಇದೇ ರೀತಿ ಎಲ್ಲ ತರಗತಿಯ ಡೀಟೇಲ್ಸನ್ನು ಕೂಡ ನೀವು ಮೊದಲಿಗೆ ಎಂಟ್ರಿ ಮಾಡಿ ಮುಗಿಸಿ. ನಂತರ ಈ ರೀತಿ ನಿಮ್ಮ ಶಾಲೆಯ ಎಲ್ಲ ತರಗತಿಗಳ ಟೆಕ್ಸ್ಟ್ ಬುಕ್ಕನ್ನು ಚೆಕ್ ಮಾಡಿಬಿಟ್ಟು ಸೇವ್ ಕೊಟ್ಟ ನಂತರ ಇಲ್ಲಿ ಲಾಸ್ಟ್ ಕಾಲಮಲ್ಲಿ ನಿಮಗೆ ರಿಸೀವ್ ಡೇಟ್ ತೋರಿಸುತ್ತೆ. ನೀವು ಯಾವ ಡೇಟಿಗೆ ಅದನ್ನು ರಿಸೀವ್ ಮಾಡ್ಕೊಂಡಿದ್ದೀರಿ ಅಂದರೆ ನೀವೀಗ BRCಯಿಂದ ರಿಸೀವ್ ಮಾಡ್ಕೊಂಡಂತೆ ಆಯಿತು. ಈ ರೀತಿ ಎಲ್ಲ ತರಗತಿಯ ರಿಸೀವ್ ಡೇಟ್ ಬಂದ ನಂತರ ಇಲ್ಲಿ ಕೆಳಗಡೆ ಇರುವಂಥ 2 ಆಪ್ಷನಲ್ಲಿ ಫೈನಲ್ ಸಬ್ಮಿಟ್ ಆಪ್ಷನನ್ನು ನೀವು ಕ್ಲಿಕ್ ಮಾಡಬೇಕು. ಡಾಟಾ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಮೆಸೇಜ್ ಕಾಣಿಸುತ್ತೆ. ಆಗ ಓಕೆ ಕೊಡಿ. ಆಗ ಫೈನಲ್ ಸಬ್ಮಿಷನ್ ಆಗಿರುತ್ತೆ. ಸೊ ಕೆಳಗಡೆ ಈಗ ಅದು ಹೋಗಿಬಿಟ್ಟು ಕೇವಲ ಜನರೇಟ್ ಚಲನ್ ಅನ್ನುವಂಥ ಆಪ್ಷನ್ ಮಾತ್ರ ಉಳಿಯುತ್ತೆ. ಈಗ ಅದನ್ನು ಕ್ಲಿಕ್ ಮಾಡಿ, ಅದು ಫೈಲ್ ಡೌನ್ಲೋಡ್ ಆಗುತ್ತೆ. ಓಪನ್ ಕೊಡಿ. ಕೊಟ್ಟಾಗ ನೀವು ಮೊಬೈಲ್ನಲ್ಲಿ ಮಾಡಿದರೆ ಈ ರೀತಿ ಅನ್ನೋನ್ ಲ್ಯಾಂಗ್ವೇಜ್ ರೂಪದಲ್ಲಿ ಕಾಣಿಸುತ್ತೆ. ಯಾಕಂದರೆ ಇದು HTML ಫಾರ್ಮ್ಯಾಟಲ್ಲಿ ಇರುತ್ತೆ. ಸೊ ಇದನ್ನು PDF ರೂಪದಲ್ಲಿ ಹೇಗೆ ಮಾಡೋದು ಅಂತ ನಾನೀಗ ತೋರಿಸ್ತೀನಿ. ನಿಮ್ಮ ಮೊಬೈಲ್ನಲ್ಲಿರುವಂತಹ ಫೈಲ್ಸ್ ಮ್ಯಾನೇಜರಲ್ಲಿ ಹೋಗಿಬಿಟ್ಟು ಡಾಕ್ಯುಮೆಂಟ್ಸ್ನಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಕಾಣಿಸ್ಬೋದು, ಮೇಲ್ಗಡೆ ಇದೆಯಲ್ಲ ಟೆಕ್ಸ್ಟ್ ಬುಕ್ ಡೆಲಿವರಿ ಚಲನ್ ಅಂತೇಳಿ, ಅದರಲ್ಲಿ ಸೇವ್ ಆಗಿದೆ. ಸೊ ಅದು HTML ರೂಪದಲ್ಲಿರುತ್ತೆ. ನಾವು ಅದನ್ನು PDF ರೂಪದಲ್ಲಿ ಬದಲಾಯಿಸಬೇಕು ಅಂದರೆ ಅದ್ರ ಮುಂದೆ ಇರುವಂತಹ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಆಗ ಅಲ್ಲಿ 4th ಆಪ್ಷನ್ ರೀನೇಮ್ ಅಂತ ಕಾಣಿಸುತ್ತೆ, ಅದನ್ನು ಕ್ಲಿಕ್ ಮಾಡಿ. ಆಗ ಇಲ್ಲಿ ರೀನೇಮಿಗೆ ನೇಮ್ ಬರುತ್ತೆ. ಪೂರ್ತಿ ಡಿಲೀಟ್ ಮಾಡಬೇಡಿ. ಕೊನೆಯಲ್ಲಿ .html ಅಂತಿದೆಯಲ್ಲ ಅದನ್ನು ಡಿಲೀಟ್ ಮಾಡಿಬಿಟ್ಟು PDF ಅಂತ ಇರಲಿ. ನೆಕ್ಸ್ಟ್ ಇಲ್ಲಿ ಈ ಕಡೆ ಫಸ್ಟಲ್ಲಿ ಕೂಡ ನಮ್ಮ ಶಾಲೆ ಹೆಸರನ್ನು ಕೊಡಿ. ಟೆಕ್ಸ್ಟ್ ಬುಕ್ ಡೆಲಿವರಿ ಚಲನ್ ಅಂತಿದೆಯಲ್ಲ ಅದಕ್ಕಿಂತ ಹಿಂದೆ ನಿಮ್ಮ ಶಾಲೆಯ ಹೆಸರನ್ನು ಕೊಡಿ ಈ ರೀತಿ. ನಂತರ ಓಕೆ ಕೊಡಿ. ಆಗ ಇಫ್ ಯು ಚೇಂಜ್ ದ ಫೈಲ್ ಎಕ್ಸ್ಟೆನ್ಷನ್ ಇಟ್ ಮೈಟ್ ಬಿ ಡಿಫಿಕಲ್ಟ್ ಟು ಫೈಂಡ್ ಆರ್ ಯೂಸ್ ಅಂತ ಕೇಳುತ್ತೆ. ರೀನೇಮ್ ಅಂತ ಕೊಡಿ. ನೋಡಿ ಆಟೋಮೆಟಿಕಲಿ ನೀವು ಕೊಟ್ಟ ತಕ್ಷಣ ಆ ಥಂಬ್ನೇಲ್ ಚೇಂಜ್ ಆಗಿಬಿಟ್ಟು ಆಲ್ರೆಡಿ PDF ರೂಪದಲ್ಲಿ ಬಂತು. ನಿಮ್ಮ ಶಾಲೆಯ ಹೆಸರು ಕೂಡ ಶೋ ಆಗ್ತದೆ. ಈಗ ಇದನ್ನು ಓಪನ್ ಮಾಡಿ ನೋಡಿ. ಆ ಅಕ್ನಾಲೇಜ್ಮೆಂಟ್ ಏನಿದೆಯಲ್ಲ PDF ರೂಪದಲ್ಲಿ ಸೇವ್ ಆಗಿರುತ್ತೆ ಫ್ರೆಂಡ್ಸ್. ಗೊತ್ತಾಯ್ತಲ್ಲ? ಈ ರೂಪದಲ್ಲಿ ನಾವು ಇದನ್ನು PDF ಆಗಿ ಕನ್ವರ್ಟ್ ಮಾಡ್ಕೊಳ್ಬೇಕು. ಈಗ ನೆಕ್ಸ್ಟ್ ಇರೋದೇನೆಂದರೆ, ಈಗ ರಿಸೀವ್ ಮಾಡಿರುವಂತಹ ಚಲನ್ ಜನರೇಟ್ ಆಯಿತು, ರಿಸೀವ್ ಮಾಡಿ ಆಯಿತು. ಈಗ ಡಿಸ್ಟ್ರಿಬ್ಯೂಟು ಸ್ಟೂಡೆಂಟ್ಸ್ ಮಾಡಬೇಕು. ಅದಕ್ಕೋಸ್ಕರ ನಾವು ಮತ್ತೆ ಸ್ಕೂಲ್ ಲಾಗಿನ್ನಲ್ಲಿ ಇನ್ ಆಗಬೇಕು. ಈಗ ಶಾಲಾ ಲಾಗಿನ್ನಲ್ಲಿ ಇನ್ ಆದ ನಂತರ ಎಲ್ಲ ತರಗತಿಯ ಮಕ್ಕಳಿಗೆ ಟೆಕ್ಸ್ಟ್ ಬುಕ್ಕನ್ನು ಸ್ಯಾಟ್ಸಲ್ಲಿ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಅದಕ್ಕೋಸ್ಕರ ನಾವು ಡ್ಯಾಶ್ಬೋರ್ಡ್ ಕೆಳಗಡೆ ಇರುವಂತಹ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಆಪ್ಷನನ್ನು ಕ್ಲಿಕ್ ಮಾಡಬೇಕು. ಅದರಲ್ಲಿ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಅಂತಿದೆಯಲ್ಲ ಆ ಆಪ್ಷನನ್ನು ಕ್ಲಿಕ್ ಮಾಡಬೇಕು. ಅದರಲ್ಲಿ ಫಸ್ಟ್ ಆಪ್ಷನ್ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಟು ಸ್ಟೂಡೆಂಟ್ ಅನ್ನುವಂತಹ ಆಪ್ಷನನ್ನು ಕ್ಲಿಕ್ ಮಾಡಿ. ಆಗ ಈ ರೀತಿಯ ವಿಂಡೋ ನಿಮಗೆ ಕಾಣಿಸುತ್ತೆ, ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಟು ಸ್ಟೂಡೆಂಟ್ಸ್ ಅಂತ. ಅಲ್ಲಿ ಅಕಾಡೆಮಿಕ್ ಇಯರ್ ಆಲ್ರೆಡಿ ಫೆಚ್ ಆಗಿರುತ್ತೆ. ಕ್ಲಾಸನ್ನು ನೀವು ಯಾವ ಕ್ಲಾಸ್ ಹಾಕ್ತಿರೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನೀಗ 5th ಸೆಲೆಕ್ಟ್ ಮಾಡಿ
ನೆಕ್ಸ್ಟ್ ಮೀಡಿಯಮನ್ನು ಕೂಡ ಸೆಲೆಕ್ಟ್ ಮಾಡ್ತಿದ್ದೀನಿ ಕನ್ನಡ ಅಂತ. ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆಗ ಸರ್ಚ್ ಕೊಟ್ಟಾಗ 5ನೇ ತರಗತಿಯ ಎಲ್ಲ ಟೈಟಲ್ಸ್ ಇಲ್ಲಿ ಕಾಣಿಸ್ತವೆ. ಒಂದು ನೀವು ಗಮನಿಸ್ಬೋದು, ಇಲ್ಲಿ ಸೀರಿಯಲ್ ನಂಬರ್ ಯಾಕೆ ಬಂದಿದೆನೋ ಗೊತ್ತಿಲ್ಲ, ಮಿಸ್ಟೇಕಾಗಿ ಬಂದಿದೆ. ನೀವು ನೋಡ್ಬೋದು 1 2 ಆಮೇಲೆ 3 ಇಲ್ಲ, 4 5 6 7 8 9 ಇದೆ, 10 ಇದೆ, 11 ಇಲ್ಲ, 12 ಬಂದಿದೆ. ಸೊ ಟೋಟಲ್ ಇಲ್ಲಿ ಶೋ ಆಗಿರೋದು 10 ಟೈಟಲ್ಸ್. ಬಟ್ ನಮಗೆ ಕಾಣಿಸ್ತಿರೋದು ಸೀರಿಯಲ್ ನಂಬರ್ 12 ಇದೆ. ಅದೇನು ಮಿಸ್ಟೇಕೋ ಗೊತ್ತಿಲ್ಲ, ಅದು ಸರ್ವರಿಂದನೇ ಆಗಿರೋದು. ಸೊ ಈ 10 ಟೈಟಲ್ಸಲ್ಲಿ ನಾವು ಇಲ್ಲಿ ಮುಂದೆ ನೋಡ್ಬೋದು ಟೆಕ್ಸ್ಟ್ ಬುಕ್ ಇಂಡೆಂಟೆಡ್ ಅಂತೇಳಿ ಅಲ್ಲಿ ಫ್ರೀಯಲ್ಲಿ ಗೌರ್ಮೆಂಟ್ ಸ್ಕೂಲ್ಸಿಗೆಲ್ಲ ಫ್ರೀಯಲ್ಲಿ ನಮ್ಮ ಟೋಟಲ್ ಸ್ಟ್ರೆಂತ್ ಬಂದಿರುತ್ತೆ. ನೆಕ್ಸ್ಟ್ ಇನ್ನು ಟೆಕ್ಸ್ಟ್ ಬುಕ್ ರಿಸೀವ್ಡಲ್ಲಿ ಕೂಡ ಆ ಸ್ಟ್ರೆಂತಿನ ಪ್ರಕಾರ ನಾವು ಬುಕ್ಸನ್ನು ರಿಸೀವ್ ಮಾಡ್ಕೊಂಡಿರೋದನ್ನು ಆಲ್ರೆಡಿ ಹಾಕಿರ್ತೀವಿ. ಕೆಲವೊಂದನ್ನು ನೋಡ್ಬೋದು 0 ಅಂತಿದೆ, ಅಂದರೆ ಆ ಟೆಕ್ಸ್ಟ್ ಬುಕ್ಸ್ ನಮ್ಗೆ ಇನ್ನೂ ಬಂದಿಲ್ಲ, ರಿಸೀವ್ ಮಾಡ್ಕೊಂಡಿಲ್ಲ ಅಂತ ಅರ್ಥ. ಸೊ ಈಗ ನೀವು ಡಿಸ್ಟ್ರಿಬ್ಯೂಟ್ ಮಾಡಬೇಕಾದ್ರೆ ಲಾಸ್ಟ್ ಕಾಲಮ್ ಸೆಲೆಕ್ಟ್ ಆಲ್ ಮೇಲೆ ಕ್ಲಿಕ್ ಮಾಡಿ. ನಂತರ ಟೆಕ್ಸ್ಟ್ ಬುಕ್ ರಿಸೀವ್ಡಲ್ಲಿ ಯಾವ್ಯಾವ 0 ಇದನೋ ಆ ಚೆಕ್ ಬಾಕ್ಸನ್ನು ಅನ್ಕ್ಲಿಕ್ ಮಾಡಿ. ನೋಡಿ, ಈ 3 ಪುಸ್ತಕಗಳು ನನಗೆ ರೀಚ್ ಆಗಿಲ್ಲ. ಸೊ ಆ 3ಅನ್ನು ನಾನು ಅನ್ಕ್ಲಿಕ್ ಮಾಡಿದ್ದೀನಿ. ಟೋಟಲ್ 10 ಇದ್ವು, 10ರಲ್ಲಿ 3 ಅನ್ಕ್ಲಿಕ್ ಮಾಡಿದ್ದೀನಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಆಗ ಆ 3 ಬುಕ್ಸನ್ನು ಬಿಟ್ಟು ಉಳಿದಂತಹ 7 ಬುಕ್ಸ್ ಏನಾಗಿರ್ತವೆ ಅಂತಂದರೆ ಇಲ್ಲಿ ಫಿಲ್ಟರ್ ಆಗಿ ಬಂದಿವೆ. ನೋಡಿ, ಕರೆಕ್ಟಾಗಿ ಸೀರಿಯಲ್ ನಂಬರ್ 7 ಇದ್ದಾವೆ. ಸೊ ಈ ಪುಸ್ತಕಗಳನ್ನು ನಾವು ರಿಸೀವ್ ಮಾಡ್ಕೊಂಡಿದ್ದೀವಿ. ಫ್ರೀಯಲ್ಲಿ ನಂಬರ್ ನೋಡ್ಬೋದು, ಸೇಮ್ ನಾವು ಎಷ್ಟು ಇಂಡೆಂಟ್ ಕೊಟ್ಟಿದ್ದೀವೋ ಅಷ್ಟು ಫ್ರೀಯಲ್ಲಿ ಕೂಡ ಬಂದಿದೆ, ಸಪ್ಲೈ ಆಗಿದೆ, ರಿಸೀವ್ ಮಾಡ್ಕೊಂಡಿದ್ದೀವಿ. ಸೊ ಇದನ್ನು ನಾವೀಗ ಮಕ್ಕಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕಂದ್ರೆ ಸೆಲೆಕ್ಟ್ ಆಲ್ ಮೇಲೆ ಕ್ಲಿಕ್ ಮಾಡಿ. ಎಲ್ಲ ಚೆಕ್ ಬಾಕ್ಸ್ ಕ್ಲಿಕ್ ಆಗುತ್ತೆ. ಸರ್ಚ್ ಕೊಡಿ. ಆಗ ಕೆಳಗಡೆ ನಿಮ್ಮ ಶಾಲೆಯ 5ನೇ ತರಗತಿ ಅಂತ ನಾನು ಸೆಲೆಕ್ಟ್ ಮಾಡಿದ್ದೀನಲ್ಲ, ಅಲ್ಲಿರುವಂತಹ ಎಲ್ಲ ಮಕ್ಕಳು ಶೋ ಆಗ್ತಾರೆ. ಆಗ ಎಲಿಜಿಬಿಲಿಟಿಯಲ್ಲಿ ಫ್ರೀ ಆಪ್ಷನ್, ಗೌರ್ಮೆಂಟ್ ಸ್ಕೂಲ್ ಇದ್ದರೆ ಫ್ರೀ ಆಪ್ಷನ್ನೇ ಇರಬೇಕು. ನೆಕ್ಸ್ಟ್ ಕೊನೆ ಕಾಲಮ್ ಸೆಲೆಕ್ಟ್ ಆಲ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನೀವು ಎಷ್ಟು ರಿಸೀವ್ ಮಾಡ್ಕೊಂಡಿರ್ತೀರೋ ಅಷ್ಟನ್ನು ಮಾತ್ರ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಬರುತ್ತೆ. ನೀವೇನಾದರೂ ಹೊಸದಾಗಿ ಅಡ್ಮಿಷನ್ ಮಾಡ್ಕೊಂಡಿರೋಂಥ ಮಕ್ಕಳನ್ನು ಇನ್ನೂ ಮಾಡೋ ಆಪ್ಷನ್ ಬಿಟ್ಟಿಲ್ಲ, ಒಂದು ವೇಳೆ ಮಾಡ್ಕೊಂಡಾದ ನಂತರ ಮಾಡಿದವರು ಅದನ್ನೇ ಇಲ್ಲಿ ಅನ್ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಎಲ್ಲ ಮಕ್ಕಳಿಗೂ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ. ಇಲ್ಲಿ ಸಬ್ಮಿಟ್ ಅಂತಿದೆಯಲ್ಲ ಕೆಳಗಡೆ, ಅದರ ಮೇಲೆ ಕ್ಲಿಕ್ ಮಾಡಿ. ಪ್ಲೀಸ್ ಸೆಲೆಕ್ಟ್ ಅಟ್ಲೀಸ್ಟ್ 1 ಟೈಟಲ್ ಅಂತ ಕೇಳುತ್ತೆ. ಓಕೆ ಕೊಡಿ. ಮತ್ತೆ ಸ್ವಲ್ಪ ಮೇಲೆ ಸ್ಕ್ರಾಲ್ ಮಾಡಿ. ಆಗ ಇಲ್ಲಿ ಎಲ್ಲ ಚೆಕ್ ಬಾಕ್ಸ್ ಅನ್ಕ್ಲಿಕ್ ಆಗಿರುತ್ತೆ. ಮತ್ತೊಂದು ಸಾರಿ ನೀವು ಕ್ಲಿಕ್ ಮಾಡಿಬಿಟ್ಟು ಕೆಳಗಡೆ ಬಂದು ಸಬ್ಮಿಟನ್ನು ಕೊಡಿ. ಆರ್ ಯು ವಾಂಟ್ ಟು ಸೇವ್ ಅಂತ ಕೇಳುತ್ತೆ. ಓಕೆ ಕೊಡಿ. ಆಗ ಡಾಟಾಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ತೋರಿಸುತ್ತೆ. ಇದೇ ರೀತಿ ನಿಮ್ಮ ಶಾಲೆಯ ಎಲ್ಲ ತರಗತಿ ಮಕ್ಕಳ ಬುಕ್ಸನ್ನು ಕೂಡ ನೀವು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಫ್ರೆಂಡ್ಸ್. ಇಷ್ಟಾದರೆ ನಿಮ್ಮ ಸ್ಯಾಟ್ಸ್ನಲ್ಲಿ ಮಕ್ಕಳಿಗೆ ಡಿಸ್ಟ್ರಿಬ್ಯೂಷನ್ ಸಕ್ಸಸ್ಫುಲ್ಲಾಗಿ ಮಾಡಿದಂತೆ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.